ಪ್ರತಿ ಸಲ ಎಲೆಕ್ಷನ್ನಲ್ಲಿ ಈ ಬೆರಳು ತೋರಿಸ್ಬಿಟ್ಟು ಒತ್ತಿ ಮತ ಚಲಾವಣೆ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ಬೆರಳ ತುದಿಯಲ್ಲೇ ಇಡೀ ದೇಶದ ಭವಿಷ್ಯ ಇತ್ತು. ಯಾಕೆ ಅಂತಂದರೆ ಈ ಬೆರಳಿನಿಂದಲೇ ಬಟನನ್ನು ಒತ್ತಿ ನಮ್ಮ ದೇಶದ ನಾಯಕರುಗಳನ್ನು, ನಮ್ಮ ದೇಶದ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ವಿ. ಅಂದರೆ ಬೆರಳ ತುದಿಯಲ್ಲೇ ಈ ದೇಶದ ಭವಿಷ್ಯ, ಬೆರಳ ತುದಿಯಲ್ಲಿಯೇ ತಂತ್ರಜ್ಞಾನ ಇರುವಂಥ ಇಂದಿನ ಸಂದರ್ಭದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಹೋಗೋದಕ್ಕೆ, ಮತ್ತೆ ಮತಪತ್ರಗಳಿಗೆ ಹೋಗೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಹೌದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಇನ್ಮೇಲೆ ನಾವು EVM ಮತಯಂತ್ರದ ಮೂಲಕ ಮಾಡೋದಿಲ್ಲ, ಬದಲಾಗಿ ಹಳೆ ಮತಪತ್ರಗಳ ಮೂಲಕ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ. ನಾನಂತೂ ಮಾಡಿಲ್ಲಪ್ಪ, ನಾನು ಮಾಡಿಲ್ಲ. ಮತಪತ್ರಗಳಲ್ಲಿ ನಾನು ಮಷಿನ್ನೇ ಒತ್ತಿರೋದು. ಸೊ ಮತಪತ್ರಗಳ ಮೇಲೆ ಜನರಿಗೆ ನಂಬಿಕೆ ಜಾಸ್ತಿ ಇದೆ, EVM ಮೇಲೆ ನಂಬಿಕೆ ಕಡಿಮೆ ಆಗಿದೆ. ಯಾಕೆ ಅಂದರೆ EVM ಮಷಿನ್ಗಳನ್ನು ಹ್ಯಾಕ್ ಮಾಡಲಾಗ್ತಾ ಇದೆ, ಅಷ್ಟೇ ಅಲ್ಲ ಮತಚೋರಿ ನಡೆಸಲಾಗ್ತಾ ಇದೆ. ನೋಡಿ, ಒಂದು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಮೇಲೆ ಇವತ್ತು ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದೆ. EVM ಹ್ಯಾಕ್ ಆಗ್ತಾ ಇದೆ, ಮತದಾರರ ಪಟ್ಟಿಯಲ್ಲಿ ಚೋರಿ ಆಗ್ತಾ ಇದೆ, ಬೇಕಾದಂಗೆ ಆ್ಯಡ್ ಮಾಡ್ತಾರೆ, ಬೇಕಾದಂಗೆ ಡಿಲೀಟ್ ಮಾಡ್ತಾರೆ, ಮತ್ತು ಮತಗಟ್ಟೆಗೆ ಬರುವಂತ ಮತದಾರಗಳನ್ನ ಮತ ಮಾಡೋದಕ್ಕೂ ಕೂಡ ತಡೀತಾ ಇದ್ದಾರೆ ಎನ್ನುವಂತ ಆರೋಪದ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಈ ಮಹತ್ವದ ನಿರ್ಧಾರ ಏನಿದೆ, ಇದು ಬಹಳ ಜನ ಹೇಳ್ತಾ ಇರೋದು, ಈಗ ನಾವು ಮಂಗಳ ಗ್ರಹಕ್ಕೆ ಹೋಗ್ತಿದ್ದೀವಿ, ಚಂದ್ರನ ಬಳಿ ಹೋಗ್ತಾ ಇದ್ದೀವಿ, ಇನ್ನು ಗ್ಯಾಲಕ್ಸಿ ದಾಟಿ ಗ್ಯಾಲಕ್ಸಿಗೆ ಹೋಗ್ತಾ ಇದ್ದೀವಿ, ಆದರೂ ಚಕ್ಕಡಿ ಬಂಡಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ ಇವರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಮತಾಧಿಕಾರ ಆಂದೋಲನವನ್ನ ಮಾಡಿರುವಂತಹ ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ಸರ್ಕಾರ ಎಷ್ಟು ದೊಡ್ಡ ಗಿಫ್ಟ್ ಕೊಡ್ತಾ ಇದೆ ಅಂದ್ರೆ, ಬನ್ನಿ ಸ್ವಾಮಿ, ನಿಮ್ಗೆ ಇದ್ರ ಮೇಲೆ ಏನಾದರೂ ನಂಬಿಕೆ ಇಲ್ಲ ಅಂದ್ರೆ ನಾವು ಹಳೆ ಶಿಲಾಯುಗಕ್ಕೆ ಹೋಗೋಣ ಅಂತ.